ಕಾಲಾಪತ್ತರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಸ್ಟ್ರೇಟ್ ಹಿಟ್ ಸುಗುಣ. ಇದು ನನ್ನ ಸ್ಟ್ರೇಟ್ ಹಿಟ್ ಸುಗುಣ ಯೂಟ್ಯೂಬ್ ಚಾನೆಲ್. ವೆಲ್ಕಮ್ ಟು ದ ಶೋ. ಈ ವಾರ ನಿಮಗೆ ಒಂದು ಖಡಕ್ ಆಗಿರೋ ಸಿನಿಮಾ ಬರ್ತಾ ಇದೆ, ಅದೇ ಕಾಲಾಪತ್ತರು. ಟೈಟಲ್ ಕೇಳಿದ ತಕ್ಷಣ ಇದೆಲ್ಲೋ ಕೇಳಿದೀವಿ ಅಂತ ಅನ್ನಿಸಬಹುದು, ಆದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇದು ಖಂಡಿತ ಹೊಸದು. ಜೊತೆಗೆ ನಿಮ್ಗೆ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡೋಕೆ ಒಂದೊಳ್ಳೆ ಕಥೆಯ ಜೊತೆಗೆ ಬರ್ತಿದ್ದಾರೆ. ಎಸ್, ನೀವ್ ಈಗಾಗ್ಲೇ ಗೆಸ್ ಮಾಡಿರ್ತೀರಾ ನಮ್ಮ ಜೊತೆಗೆ ಯಾರಿದ್ದಾರೆ ಅಂತ. ಈಗಾಗ್ಲೇ ಕೆಂಡ ಸಂಪಿಗೆ ಹಾಗೆ ಕಾಲೇಜ್ ಕುಮಾರ ಸಿನಿಮಾಗಳಿಂದ ತಮ್ಮ ಪ್ರತಿಭೆಯನ್ನ ನಟನೆ ಮೂಲಕ ಪ್ರೂವ್ ಮಾಡಿ ಇದೀಗ ನಿರ್ದೇಶಕರು ಆಗಿದ್ದಾರೆ. ಎಸ್, ಇವರು ಸೂರ್ಯವರ ಪ್ರತಿಭೆ, ಅವರ ಗರಡಿಯಲ್ಲಿ ಬೆಳೆದಂತಹ ಪ್ರತಿಭೆ. ಎಸ್, ಲೆಟ್ಸ್ ವೆಲ್ಕಮ್ ಟು ದ ಶೋ ಸರ್. ನಮಸ್ತೆ. ಹಾಗೆ ಅಣ್ಣವರ ಮೊಮ್ಮಗಳು ಈಗಾಗ್ಲೇ ನಿನ್ನ ಸನಿಹಕ್ಕೆ ಮೊದಲ ಸಿನಿಮಾದಲ್ಲೇ ಡೆಬ್ಯೂ ಫಿಲ್ಮ್ ಫೇರ್ ಅವಾರ್ಡ್ ಅನ್ನು ಕೂಡ ತಗೊಂಡಾಗೋಗಿದೆ. ಧನ್ಯ ರಾಮ್ಕುಮಾರ್ ನಮ್ ಜೊತೆಗಿದ್ದಾರೆ. ವೆಲ್ಕಮ್ ಟು ದ ಶೋ. ನಮಸ್ತೆ. ಎಸ್, ಸೊ ಮೊದ್ಲಿಗೆ ನನಗೆ ಈಗ ಜಸ್ಟ್ ಒಂದು ಟ್ರೈಲರ್ ನ ಹಿಂಗೆ ಒಂದು ಜಲಕಲಿ ನೋಡ್ಬಿಟ್ಟೆ, ಸಕ್ಕದಾಗಿದೆ, ಫುಲ್ ಫೈರ್ ಅಂತ ಅನಿಸ್ತಿತ್ತು. ಸಿಕ್ಕಾಪಟ್ಟೆ ಆಕ್ಷನ್ ಮಾಡಿದೀರಾ? ಸಿಕ್ಕಾಪಟ್ಟೆ ಒಂದಷ್ಟು ಪೋರ್ಷನ್ ಮಾಡಿದೆ. ಆಕ್ಷನ್ ಅಂತೂ ಇದೆ, ಅದನ್ನ ಟ್ರೈಲರ್ ಅಲ್ಲಿ ಇರೋದ್ರಿಂದ. ಸಿನಿಮಾದಲ್ಲೂ ಹಾಗೆ ಇರುತ್ತಾ? ಇದಕ್ಕಿಂತ ಇನ್ನ ಜಾಸ್ತಿ ಇರುತ್ತೆ, ತುಂಬಾ ರಿಯಲಿಸ್ಟಿಕ್ ಫೈಟ್ಸ್ ಇರುತ್ತೆ. ಅಂದ್ರೆ ಮೇಲೆ ಹಾರೋದು ಆ ತರದ್ದು ಏನಿಲ್ಲ, ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡಿದೀರಾ. ಕಾಲಾಪತ್ತರ್ ಅಂತ ಟೈಟಲ್ ಏನೇನೆ ಈ ಸಿನಿಮಾಗೆ ಇಡೋದಕ್ಕೆ ಏನಾದ್ರು ಪರ್ಟಿಕ್ಯುಲರ್ ರೀಸನ್ ಇದೆಯಾ? ಹೌದು, ಆ ಟೈಟಲ್ ಮೇಲೆನೆ ಇಡೀ ಕತೆ ನಡೆಯೋದು, ಅದಕ್ಕೆ ಇಟ್ಟಿದೀವಿ. ಆಮೇಲೆ ಅದನ್ನ ಕನ್ನಡದಲ್ಲಿ ಇಡ್ಬೋದಾಗಿತ್ತು, ಕಪ್ಪಲ್ಲು ಅಂತ. ಬಟ್ ಈ ಸಿನಿಮಾದಲ್ಲಿ ಈ ವಿಷಯನ ಹೇಳೋದೊಬ್ರು ನಾರ್ತ್ ಇಂಡಿಯಾದವ್ರು ಆಗಿರೋದ್ರಿಂದ ಅವ್ರ ಮುಖಾಂತರನೇ ಇದಕ್ಕೊಂದು ಟೈಟಲ್ ಬರೋದು ಈ ಕತೆಗೆ. ಅದರಿಂದ ಕಾಲಾಪತ್ತರ್ ಅಂತ. ಇದು ಬ್ಲಾಕ್ ಮ್ಯಾಜಿಕ್ ಅಲ್ಲ ತಾನೆ? ರೌಡಿ ಕತೆ ಅಲ್ಲ ತಾನೆ? ಅಲ್ಲ, ಕಾಲಾಪತ್ತರ್ ಒಂದು ಕಾಲ್ಪನಿಕ ಕತೆ. ಓಕೆ, ಸಿಂಪಲ್ ಆಗಿ ಹೇಳ್ಬಿಟ್ರು. ಧನ್ಯ, ನಿಮ್ಮನ್ನ ನೋಡಿದಾಗ ನಿಮ್ಮನ್ನೇ ನೀವು ನೋಡ್ತಿರ್ತೀರಾ ಗೊತ್ತು ನಂಗೆ. ಸೊ ಬ್ಯೂಟಿಫುಲ್ ಆಗಿದ್ದೀರಾ. ಅಫ್ಕೋರ್ಸ್ ನೀವು ನಿಮ್ಮನ್ನ ನೋಡ್ಕೊಳ್ಳೇಬೇಕು. ಲಂಗ ದಾವಣಿ ಹಾಕೊಂಡು ಯಾವಾಗ್ಲೂ ನಾವು ಮಾಡೆಲ್ ಆಗಿ, ಯಾವಾಗ್ಲೂ ಕೂಡ ಮಾಡರ್ನ್ ಲುಕ್ ಅಲ್ಲಿ ನೋಡ್ತಾ ಇದ್ವಿ ಧನ್ಯಾನ. ಈ ಸಿನಿಮಾದಲ್ಲಿ ಎಸ್ಪೆಷಲಿ ಲಂಗ ದಾವಣಿ ಲುಕ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೋತಿದ್ದೀರಾ ಅನ್ನೋದು ಅಲ್ವಾ? ಥ್ಯಾಂಕ್ ಯು. ಎಸ್, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಕಾಲಾಪತ್ತರ್? ಸಖತ್ತಾಗಿತ್ತು. ತುಂಬಾ ಡಿಫ್ರೆಂಟ್ ಆಗಿತ್ತು ನನಗೆ. ಹಳ್ಳಿ ಹುಡುಗಿ ತರ ಬಟ್ಟೆ ಹಾಕೊಳ್ಳೋದು, ಓಡಾಡೋದು, ಹಳ್ಳಿಲಿರೋದು, ಹಳ್ಳಿ ಜನ ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಲೈಫ್ ಅಲ್ಲಿ ಒಂದು ಮೆಮೊರಬಲ್ ಎಕ್ಸ್ಪೀರಿಯನ್ಸ್. ನನಗೆ ಟೀಚರ್ ಕ್ಯಾರೆಕ್ಟರ್ ಅಲ್ವಾ? ಹೌದು. ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಅದು ನನ್ಗೆ ಇಟ್ ವಾಸ್ ಲೈಕ್, ನನ್ ಚಿಕ್ಕವರಾಗಿದ್ದಾಗ ನಾವ್ ಅನ್ಕೊಂತೀವಲ್ಲ, ನಾವು ಒಂದ್ ದಿವಸ ಟೀಚರ್ ಆಗಿ ನಮ್ಮ ಮಕ್ಕಳಿಗೆಲ್ಲ ಬೈಬೇಕು ಇದು ಅದು ಅಂತೆಲ್ಲ. ಹೇಗೆ ನಮ್ ಸ್ವಲ್ಪ ಸ್ಟ್ರಿಕ್ಟ್ ಟೀಚರ್ಸ್ ಎಲ್ಲ ಇರ್ತಿದ್ರು, ಆಗ ನಾನು ಅನ್ಕೊಂಡಿರೋದು ಅದು ಈಗ ಆಗಿದೆ. ವೆರಿ ಗುಡ್. ಬಟ್ ಕಾಲಾಪತ್ತರ್ ಸಿನಿಮಾನ ಒಪ್ಕೊಳ್ಳಿಕ್ಕೆ ಇದೇ ನಂಗೆ ಮೇನ್ ಕಾರಣ ಅನ್ನೋದು ಏನಾದ್ರು ಇದೆಯಾ? ಇದೆ, ಒಂದ್ ಕಾರಣ ಇದೆ, ಆದ್ರೆ ನಾನು ಅದನ್ನ ಹೇಳಂಗಿಲ್ಲ. ಹೌದಾ? ಒಂದು ಕಥೆನಾ? ಗೆಸ್ಟ್ ಅಪಿಯರೆನ್ಸ್ ಇದೆ ನಮ್ ಸಿನಿಮಾ ಅಲ್ಲಿ. ಅದೇ ನನ್ಗೆ ಮೇನ್ ರೀಸನ್ ಈ ಒಂದು ಸಿನಿಮಾ. ಓಕೆ. ಅಂಡ್ ಅದ್ ಯಾರು ಅಂತ ನಾನ್ ಹೇಳಕ್ ಆಗಲ್ಲ. ಓಕೆ, ಸೂಪರ್. ಓಕೆ, ಸಮಥಿಂಗ್ ಒಂದು ದೊಡ್ಡ ಒಂದು ಪ್ರೋಮನ್ನ ಕೊಟ್ರು, ಒಂದು ಏನೋ ಒಂದು ಎಕ್ಸೈಟ್ಮೆಂಟ್ ನ್ಯೂಸ್ ಇದೆ ಅನ್ನುವಂಥದ್ದು ಈಗ ರಿವೀಲ್ ಆಗ್ತಿದೆ. ಬಟ್ ಸಿನಿಮಾ ನೋಡಿದ್ರೇನೆ ಅದ್ ಯಾರು ಏನು ಅನ್ನೋದು ಗೊತ್ತಾಗುತ್ತೆ. ವಂಡರ್ಫುಲ್ ಧನ್ಯ. ಎಸ್, ಹೇಳ್ಬಾರ್ದಿತ್ತಾ? ಒಂದ್ ಕಡೆ ಹೀರೋ ಆಗಿ, ಇನ್ನೊಂದ್ ಕಡೆ ಡೈರೆಕ್ಟರ್ ಆಗಿ, ಇನ್ನೊಂದ್ ಕಡೆ ಸಿನಿಮಾ ಪ್ರಮೋಷನ್ಸ್. ನಿಮ್ಮ ಒಂದು ಫೀಲಿಂಗ್ ಈಗ ಮಿಕ್ಸ್ಡ್ ಫೀಲಿಂಗ್ ಹೆಂಗಿದೆ ಕಾಲಾಪತ್ತರ್ದು? ಫುಲ್ ಈ ಚಿರ್ಮುರಿ ಕಲ್ಸಿದ್ರೆ ಒಂದ್ ಫೀಲ್ ಆಗಿರುತ್ತಲ್ಲ, ಎಲ್ಲದನ್ನ ಚಿರ್ಮುರಿ ಕಲಿಸ್ದಂಗ. ಬಟ್ ಒಂದು ಕಾಲಾಪತ್ತರ್ ಅನ್ನುವಂಥದ್ದು ಏನಿದೆ, ನಿಮ್ಮ ಜೀವನಕ್ಕೆ, ನಿಮ್ಮ ಕೆರಿಯರ್ಗೆ ಬಹಳ ಹತ್ರ ಹೌದು ಅನ್ನೋದಾದ್ರೆ ಏನು, ಹೇಗೆ? ಅಂದ್ರೆ ಈ ಕಥೆಯಲ್ಲಿ ಒಂದು ಹೊಸ್ತನ ಇದೆ, ಬಟ್ ಅದನ್ನ ನಾನು ಹೊಸ್ತನ ಇದೆ ಅಂತ ನಾನು ಹೇಳಕ್ಕಾಗಲ್ಲ, ಅದನ್ನ ನೋಡಿದವ್ರು ಹೇಳ್ಬೇಕು. ಬಟ್ ಧನ್ಯವರಾಗ್ಲಿ, ನಮ್ಮ ಟೀಮ್ ಆಗ್ಲಿ, ಅವ್ರಿಗೆ ಪ್ರೊಡ್ಯೂಸರ್ಗಾಗ್ಲಿ ಆ ಸ್ಕ್ರಿಪ್ಟ್ ನ ಕೊಟ್ಟಾಗ ಅವರು ಇದು ಹೊಸ್ತಾಗಿದೆ, ಇದೇನಂದ್ರೆ ಈ ಸಿನಿಮಾನ ಹೆಂಗ್ ರಿಸೀವ್ ಮಾಡ್ತಾರೆ ಅನ್ನೋದೇ ಒಂದು ಚಾಲೆಂಜ್ ಎಲ್ಲರಿಗೂ. ಅದನ್ನ ತುಂಬಾ ಡೀಸೆಂಟ್ ಆಗಿ ಅರ್ಥ ಆಗಂಗೆ ನಾವು ಪ್ರೆಸೆಂಟ್ ಮಾಡಿದೀವಿ ಸಿನಿಮಾದಲ್ಲಿ. ನನಗೂ ಚಾಲೆಂಜಿಂಗ್ ಇತ್ತು, ಇಡೀ ಟೀಮ್ಗೂ ಚಾಲೆಂಜ್ ಆಗಿತ್ತು. ಸಿನಿಮಾ ನೋಡಿದಾಗ ಎಲ್ಲರೂ ನೋಡಿ ನಮ್ಮ ಟೆಕ್ನಿಷಿಯನ್ ಹೇಳಿದ್ಮೇಲೆ
ನನಗೂ ಒಂದು ಚಿಕ್ಕ ಕಾನ್ಫಿಡೆನ್ಸ್ ಬಂದಿದೆ. ಸೌಂಡ್ಸ್ ಆಫ್ ಕಾಲಾಪತರ್ ಅನ್ನುವಂತ ಒಂದು ಹಾಡ್ ಏನ್ ರಿಲೀಸ್ ಆಯ್ತು, ಅದ್ರಲ್ಲಿ ಒಂದು ಎಲ್ರಿಗೂ ಒಂದು ಕಲ್ಪನೆ ಬಂತು, ಓಹೋ ಬಹುಶಃ ಏನೋ ಒಂದು ಇರ್ಬೋದು ಈ ತರದ್ದು ಸಮಥಿಂಗ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿ. ನೀವು ನೋಡಿದ್ರೆ ಮಿಲಿಟರಿ ಡ್ರೆಸ್ ಅಲ್ಲಿ ಇರ್ತೀರಾ, ಬಟ್ ಮಾಡೋದು ಎಲ್ಲ ನಾನು ಬಾಣಸಿಗನ ಕೆಲಸ, ಸೊ ಎಲ್ಲ ರೆಡಿ ಮಾಡ್ತಿರ್ತೀರಾ. ಅದು ಈಗ ರಿಲೀಸ್ ಆದಂತ ಬಾಣ್ಲಿ ಸ್ಟವ್ ಹಾಡು ಕೂಡ ಅದನ್ನೇ ಹೇಳ್ತಾ ಇದೆ. ಅಂಡ್ ನೀವೆಲ್ಲ ಎಲ್ರಿಗೂ ದೇಶ ಸೇವೆಯ ಒಂದು ಬಿಹೈಂಡ್ ದ ಸೀನ್ ನೀವ್ ಎಷ್ಟು ಕಷ್ಟ ಪಡ್ತಿದ್ದೀರಾ ಅನ್ನೋದು ತೋರಿಸ್ತಾ ಇದೆ. ಸೊ ನಾವು ವಿಕಿ ಅವರನ್ನ ಈ ಸಿನಿಮಾದಲ್ಲಿ ಏನಾಗಿ ನೋಡ್ತೀವಿ? ಅಂದ್ರೆ ಎಲ್ಲಾ ತರ ಎಮೋಷನ್ ಇದೆ. ಎಲ್ಲ ಅವನು ಫನ್ ಆಗೂ ಇರ್ತಾನೆ, ಸೀರಿಯಸ್ ಆಗೂ ಇರ್ತಾನೆ, ಪ್ಲಸ್ ತುಂಬಾ ಕೋಪನೂ ಬರುತ್ತೆ. ಆತರ ಎಲ್ಲಾ ಭಾವನೆಗಳಿರುವಂತ ಒಬ್ಬ ನಾರ್ಮಲ್ ಹುಡುಗನ್ ಕ್ಯಾರೆಕ್ಟರ್. ಆಕ್ಚುಲಿ ಸೈನಿಕನ ಸೇವಕನ ಸೈನಿಕನ ಪರ್ಸನಲ್ ಲೈಫ್ ಅಲ್ಲಿ ನಡೆಯೋ ಕಥೆ ಇದು. Okay. ಇದು ಸೈನ್ಯಕ್ಕೆ ಸಂಬಂಧಪಟ್ಟ ಸಿನಿಮಾ ಅಲ್ಲ. ಅಲ್ಲ, ಇದ್ಯಾವುದೋ ಆರ್ಮಿ ಬೇಸ್ಡ್ ಸಿನಿಮಾನು ಅಲ್ಲ. ಅವನ್ ಕೆಲಸ ಅದಾಗಿರುತ್ತೆ, ಅವನ ಪರ್ಸನಲ್ ಲೈಫ್ ಇರುತ್ತಲ್ಲ, ಆರ್ಮಿ ಅವನ ಪರ್ಸನಲ್ ಲೈಫ್, ಅದರ ಕತೆ, ಅವನ ಪರ್ಸನಲ್ ಲೈಫಿನ ಕತೆ. ಇದು ಯಾವುದೇ ಬಾರ್ಡರ್ ಸಂಬಂಧಪಟ್ಟಿದ್ದಾಗ್ಲಿ, ಯಾವುದೇ ವಾರಕ್ಕೆ ಸಂಬಂಧಪಟ್ಟಿದ್ದಾಗ್ಲಿ, ದೇಶಕ್ಕೆ ಸಂಬಂಧಪಟ್ಟಿದ್ದಾಗ್ಲಿ, ಒಬ್ಬ ರೌಡಿಗೆ ಸಂಬಂಧಪಟ್ಟಿದ್ದಾಗ್ಲಿ ಅಲ್ಲ. ಇದೊಂದು ಕಾಲ್ಪನಿಕ ಕತೆ, ಒಬ್ಬ ದೇಶ ಕಾಯುವ ಸೈನಿಕನ ಪರ್ಸನಲ್ ಲೈಫಿನ ಕತೆ. ಆ ಕಾಲಾಪತ್ತರ್ ಅಂದಾಗ ನಾನ್ ಟ್ರೇಲರ್ ನೋಡಿದಾಗ ಅಲ್ಲಿರುವಂತಹ ಒಂದು ಏನು ಊರಲ್ಲಿ ಒಂದು ಏನಿದೆ ಒಂದು ಇದನ್ನ ಶಿಲೆನ ನೋಡಿದಾಗ ಆ ಪ್ರತಿಮೆಗೂ ಇದಕ್ಕೂ ಏನೋ ಒಂದು ಲಿಂಕ್ ಇದೆ, ಕಥೆ ಅಲ್ಲೇ ಇರೋದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಅನ್ಸಕ್ ಶುರುವಾಗತ್ತೆ. ಹೌದಾ? ಕಂಪ್ಲೀಟ್ ಈ ಸಿನಿಮಾ ಒಂದು ಕಲ್ಲು ಮತ್ತೆ ಕಲ್ಲು ಮನ್ಸಿರೋನ್ ಮಧ್ಯೆ ನಡೆಯುವಂತ ಕತೆ. ಸೂಪರ್. ಕಲ್ಲು ಮತ್ತು ಚೆನ್ನಾಗಿ ಅಲ್ವಾ? ಆಮೇಲೆ ಯೂನಿವರ್ಸಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಮನ್ನ ನೀವೇ ಒಂದು ಹುಡ್ಕೊಳ್ಳುವಂತ ಒಂದು ಕತೆ. ನಿಮ್ಮನ್ನ ನೀವು ಹುಡ್ಕೋಬೇಕು. ಯಾಕಂದ್ರೆ ಇವಾಗ ಬಂದಾಗ ಇಲ್ಲಿ ಇಂಟರ್ವ್ಯೂವರ್ ಆಗ್ಬಿಟ್ಟಿದ್ದೀರಾ, ಯಾರೋ ನಿಮ್ಮ ಹಸ್ಬೆಂಡ್ ಸಿಕ್ತಾಗ ಹೆಂಡತಿ ಅಂತ ಪಾತ್ರ ವಹಿಸ್ತೀರಾ. ಅದೆಲ್ಲ ಬಿಟ್ಟು ಒರಿಜಿನಲ್ ಸುಗುಣ ಅನ್ನೋರ್ದು ಎಲ್ಲೋ ಕಳೆದೋಗಿರ್ತಾರೆ. ಇಷ್ಟು ಪಾರ್ಟ್ಗಳನ್ನ ಮೇಂಟೈನ್ ಮಾಡ್ಬೇಕಾದ್ರೆ ಆ ಒರಿಜಿನಲ್ ಸೋಲ್ ಇರುತ್ತಲ್ಲ, ಅದನ್ನ ಆ ಕ್ಯಾರೆಕ್ಟರ್ ಫೈಂಡ್ ಔಟ್ ಮಾಡೋದೇ ಈ ಕತೆ. ಸೂಪರ್ ಸೂಪರ್. ಸೊ ಈ ಸೌಲ್ ನ ಹಿಂದೆ ಇರುವಂತಹ ಸುಂದರಿ ನಮ್ಮ ಧನ್ಯ ಅವರು ಈ ಸಿನಿಮಾದಲ್ಲಿ. ಸೊ ಈ ಕಾಲಾಪತ್ತರ್ ನಲ್ಲಿ ನಮ್ಗೆ ಬರೀ ಟೀಚರ್ ಅಷ್ಟೇ ಕಾಣಿಸಲ್ಲ, ನಿಮ್ಮ ಎಮೋಷನ್ಸ್ ನ ನಾವು ನೋಡ್ತೀವಿ. ಟ್ರೈಲರ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಎಮೋಷನಲ್ಸ್ ಆ ತರದ ಒಂದು ಸೀನ್ಸ್ ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಒಂದು ಆಕ್ಟಿಂಗ್ ಗೆ ಎಷ್ಟೆಲ್ಲ ಸ್ಕೋಪ್ ಸಿಕ್ತು ಸಿನಿಮಾದಲ್ಲಿ ಕಾಲಾಪತ್ತರ್ ಅಲ್ಲಿ? ಐ ಥಿಂಕ್ ಒಂದ್ 2-3 ಸೀನ್ ಇದೆ, ಅದ್ರಲ್ಲಿ ತುಂಬಾನೇ ಸ್ಕೋಪ್ ಇದೆ ನನ್ಗೆ. ಓಕೆ. ಅಂಡ್ ಎಲ್ಲ ಫುಲ್ ಸಿನಿಮಾದಲ್ಲಿ ಇದಾರೆ. ಅಂದ್ರೆ ಆ ಸೀನ್ ಸ್ಕೋರಿಂಗ್ ಸೀನ್ ಅಂತ ಹೇಳ್ತಾರೆ. ಸ್ಕೋರಿಂಗ್ ಸೀನ್ಸ್ ನನಗೆ ಅಂದ್ರೆ 2 ಸೀನ್ ಅಂದ್ರೆ ಬರೀ 3 ಸೀನ್ ಇದಾರ ಅಂತ ಇಲ್ಲ. ಆ 2 ಸೀನ್ ಅಲ್ಲಿ ನಾನು ಅಂದ್ರೆ ನನ್ನ ಒಂದು ಕಲೆನ ತೋರ್ಸ್ಕೊಳ್ಳೋಕೆ ನನಗೆ ಅವಕಾಶ ಸಿಕ್ತು. ಅಂಡ್ ಅದನ್ನ ನಾನು ಚೆನ್ನಾಗಿ ಮಾಡಿದೀನಿ ಅಂತ ಅನ್ಕೊಂಡಿದೀನಿ. ಇಲ್ಲಾಂದ್ರೆ ಅವ್ರು ಬಿಡ್ತಾ ಇರ್ಲಿಲ್ಲ. ಎನಿವೆ ನಾನು ಹೇಳ್ತಾ ಇದ್ದೆ, ನಿಮ್ಗೆ ಕೋಪ ಬರೋ ಸೀನ್ ಇದ್ರೆ ಮಧ್ಯಾಹ್ನ ಲಂಚ್ ನ ಕಟ್ ಮಾಡ್ಬಿಡಿ. ಅವಾಗ ನಿಮ್ಗೆ ಗೊತ್ತಿಲ್ಲದೆ ಅನ್ಕಾನ್ಶಿಯಸ್ ಆಗಿ ಒಂದು ಕೋಪ ಇರುತ್ತೆ ಹೊಟ್ಟೆ ಹಸು ಇದ್ದಾಗ. ಆ ಕೋಪದಲ್ಲಿ ಬಂದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದೆ. ಇವ್ರು ಹೂ ಅಂತ ಹೇಳಿದ್ರು, ಬಟ್ ಊಟ ಮಾಡ್ಕೊ ಬಂದ್ರು ಇಲ್ಲೋ ಗೊತ್ತಿಲ್ಲ. ಆರಾಮಾಗಿ ಬಿರಿಯಾನಿ ತಿನ್ಕೊಂಡ್ ಅಂದ್ರೆ ನಂಗೆ ಬಿರಿಯಾನಿ ಅಂದ್ರೆ ಪ್ರಾಣ. ಓಕೆ. ಅಲ್ಲಿ ಬಿರಿಯಾನಿ ತಿನ್ನೋರ್ ತರ ಇದಾರ ಇವರು? ಅವ್ರ ಮೆಟಬಾಲಿಸಮ್ ತುಂಬಾ ಚೆನ್ನಾಗಿದೆ. ಓಕೆ. ಅವ್ರ ಡಯಟ್ ಗೇಟೇ ಇಲ್ಲ. ಹೌದಾ? ಓಕೆ. ಬಟ್ ಕಾಲಾಪತ್ತರು ಶುರು ಆಗಿ ಇವತ್ತಿಗೆ ರಿಲೀಸ್ ಆಗ್ತಿದೆ ಸೆಪ್ಟೆಂಬರ್ 13ನೇ ತಾರೀಕು ಅಂತ ಹೇಳಿದ್ರೆ, ಈ ಜರ್ನಿಯಲ್ಲಿ ಇದ್ದಂತ ಸ್ಟ್ರಗಲ್ಸ್ ಏನಿದೆಯಲ್ಲ ಅದು ತುಂಬಾ ಇದೆ ಅಂತ ಹೇಳ್ಬಿಟ್ಟು. ನಿಮ್ಗೆ ನಿದ್ದೆ ಕೆಡಿಸಿದಂತಹ ದಿನಗಳಿದೆ, ಕಣ್ಣೀರ್ ಹಾಕಿಸಿದಂತಹ ದಿನಗಳಿದೆ. ಆ ತರದ ಒಂದು ಇದನ್ನ ಎಕ್ಸ್ಪೀರಿಯನ್ಸ್ ನ ಹೇಳೋದಾದ್ರೆ? ಅಂದ್ರೆ ಮೇಡಮ್, ನಾನ್ ಡೈರೆಕ್ಟರ್ ಆಗ್ಬೇಕು ಅಂತ ಸಿನಿಮಾ ಬಂದಾಗಿಂದ ಈ ವರ್ಷಕ್ಕೆ 15 ವರ್ಷ ಆಗಿದೆ. ಓಕೆನಾ? ಆ ಗೋಲ್ನ ಹೋಗಿ ಟಚ್ ಮಾಡೋ ಸಮಯ ಇದು. ಅದನ್ನ ನಾವು ಸಮಸ್ಯೆಗಳು ಅದು ಇದು ಎಲ್ಲವೂ ಬರ್ತಾ ಇರುತ್ತೆ ಮೇಡಮ್. ಅಲ್ವಾ? ಯಾವಾಗ್ಲೂ ಸಿನಿಮಾ ರಂಗದಲ್ಲಿ ನಮ್ಮ ಸೀನಿಯರ್ಸ್ನ ನೋಡಿ ನಾನು ಏನು ಕಲ್ತಿರೋದಂದ್ರೆ, ನಿನ್ಗೆ ಏನೇ ಪ್ರಾಬ್ಲಮ್ ಆಗ್ಲಿ, ನಿನ್ಗೆ ಏನೇ ಅಡೆತಡೆಗಳು ಬಂದ್ರು ನಿನ್ ಗೋಲ್ನ ಟಚ್ ಮಾಡೋದನ್ನ ಮಿಸ್ ಮಾಡ್ಬೇಡ ಅಂತ. ನಾವು ಅದಕ್ಕೆ ಬಂದಿರ್ತೀವಲ್ವಾ, ಆಮೇಲೆ ಕಂಟಿನ್ಯೂ ಇಷ್ಟು ವರ್ಷ ಸ್ಪೆಂಡ್ ಮಾಡಿರ್ತೀವಲ್ಲ, ಇಷ್ಟು ವರ್ಷಗಳು ಇಲ್ಲೇ ವರ್ಕ್ ಮಾಡಿರೋದ್ರಿಂದ ಆ ಗೋಲ್ನ ಟಚ್ ಮಾಡಬೇಕು. ಅದ್ರ ರಿಸಲ್ಟ್ ವಾಟ್ ಎವರ್ ಏನಾದ್ರು ಆಗ್ಲಿ, ಅಟ್ಲೀಸ್ಟ್ ಗೋಲ್ ಟಚ್ ಮಾಡದೆ ಏನೋ ತೃಪ್ತಿ ಆದ್ರೂ ಇರ್ಬೇಕು ಅನ್ನೋದಿತ್ತು. ಅದನ್ನ ನಾನು ಹೆಂಗೋ ಒಟ್ಟಿನಲ್ಲಿ ಬಿಡದೆ ಆ ಗೋಲ್ನ ಟಚ್ ಮಾಡಿದ್ದೀನಿ. ರಿಸಲ್ಟ್ ಭಗವಂತ ಮತ್ತೆ ಕನ್ನಡಿಗರ ಕೈಲಿದೆ. ಡೆಫಿನೆಟ್ಲಿ ಸರ್. ಇಲ್ಲಿವರೆಗೆ ಬಹಳ ಸಿನಿಮಾಗಳನ್ನ ನೋಡಿದೀವಿ, ಕನ್ನಡಿಗರು ನೋಡ್ತಾನೆ ಇದಾರೆ. ಥಿಯೇಟರ್ಗೆ ಬರುವಂತ ಸಂಖ್ಯೆ ಕಡಿಮೆ ಆಗಿದೆ. ಆದ್ರೆ ಕಾಲಾಪತ್ತರ್ ನೋಡೋಕೆ ಈ ವಿಚಾರಗಳಿಗೆ ಬರ್ಲೇಬೇಕು ಅನ್ನೋದಾದ್ರೆ ಏನ್ ವಿಚಾರ ಹೇಳ್ತೀರಾ ನೀವು? ಮೊದಲನೇದಾಗಿ ಕತೆ, ಎರಡನೇದು ವಿಜುವಲ್,
ಮೂರನೇದು ಮ್ಯೂಸಿಕ್ ಎಡಿಟ್. ಏನಕ್ಕಂತಂದ್ರೆ ಈ ಸಿನಿಮಾದಲ್ಲಿ ನೀವೇನು ಈಗ ಟ್ರೈಲರ್ ನೋಡಿದ್ರಲ್ಲ, ಅದರಲ್ಲಿ ಯಾವುದು CG ಶಾಟ್ ಇಲ್ಲ, ಎಲ್ಲ ಒರಿಜಿನಲ್ ಅದ. ಯಾವ್ದನ್ನು ಯಾಕಂದ್ರೆ ಆ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ಆ ನೇಚರಲ್ಲಿ ಹೆಂಗೆ ಸನ್ ನಮಗೆ ಸಿಗುತ್ತೆ ಅದೇ ಟೈಮಿಗೆ ಹೋಗಿ ಬೆಳಗ್ಗೆ 6:30 7:30 ಅದೇ ಟೈಮಲ್ಲಿ ಶೂಟ್ ಮಾಡಿದೀವಿ. ನಿಮ್ಗೆ ಅದು ಥಿಯೇಟ್ರಲ್ಲಿ ನೋಡಿದ್ರೆ, ಮತ್ತೆ ಸೌಂಡ್ ಮಿಕ್ಸಿಂಗು ಅಷ್ಟೇ. ಅನೂಪ್ ಅವ್ರಿಗೆ ಅದಕ್ಕೆ 2.0 ಅಂತ ಇಟ್ಟಿದ್ದಾರೆ. ಯಾಕಂದ್ರೆ ಅಲ್ವಾ next- ನಾನು ಕೇಳೋಳಿದ್ದೆ ನೆಕ್ಸ್ಟ್ ಅನೂಪ್ ಸಿಳಿನ್ 2.0 ಏನಿದು ಅಂತ. ಯಾಕಂದ್ರೆ ಈ ಸಿನಿಮಾದಲ್ಲಿ ಮಾತು ಕಡಿಮೆ. ನಮ್ಮ ಪೋಸ್ಟರ್ ಮೇಲೂ ಹಾಗೆ ಬರ್ದಿದೆ. ಹೌದು ಇತ್ತು, ಅದು ಒಂದ್ ನೋಡಿದ್ದೆ ಆತರ, ಇಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಇತ್ತು ಆತರ ನೋಡಿದೆ. ಅಲ್ಲಿದೆ ನೋಡಿ. ಹಾ, 2.0 ಅಂತಾನೆ ಹಾಕಿ. ಏನಕ್ಕೆ ಅದು? ಏನಕ್ಕಂದ್ರೆ ಹಾ. ಅವರು ಈ ಸಿನಿಮಾದಲ್ಲಿ ಏನಂದ್ರೆ ನಮ್ಗೆ ಡೈಲಾಗ್ ತುಂಬಾ ಕಡಿಮೆ ಇದೆ. ವಿಜುವಲ್, ಮ್ಯೂಸಿಕ್, ಎಡಿಟ್ ಮತ್ತೆ ಕ್ಯಾರೆಕ್ಟರ್ ಬರೀ ಎಕ್ಸ್ಪ್ರೆಷನ್ಸ್ ತುಂಬಾ ಇರೋದ್ರಿಂದ ಆ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ. ಯಾಕಂದ್ರೆ ತುಂಬಾ ಮಾತು ಕಡಿಮೆ ಇದ್ದಾಗ ರೆಕಾರ್ಡಿಂಗ್ ಅಲ್ಲಿ ಸಿನಿಮಾ ಮುಂದೆ ತಗೊಂಡು ಹೋಗ್ಬೇಕು. ಅದರಿಂದ ಅವರು ದಿ ಬೆಸ್ಟ್, ಅವ್ರದ್ದು ಟಿಲ್ ಡೇ ಏನ್ ಮಾಡಿದ್ದಾರೆ ಅದಕ್ಕಿಂತ ದಿ ಬೆಸ್ಟ್ ಮಾಡಿದ್ದಾರೆ. ಸೂಪರ್. ಓಕೆ, ರಿಲೀಸ್ ಆದಂತ ಆ ಒಂದು ಸೌಂಡ್ಸ್ ಆಫ್ ಕಾಲಾಪತ್ತರ್ 1 million ಪ್ಲಸ್ ಹೋಗಿದೆ ವ್ಯೂಸ್ ಎಲ್ಲಾನು, ತುಂಬಾನೇ ಚೆನ್ನಾಗಿದೆ. ಅಂಡ್ ಸಿನಿಮಾದ ಒಂದು ಜೀವನ ಸುಮ್ಮನೆ ಒಂದು ಇಂಟ್ರೊಡಕ್ಷನ್ ಅನ್ನೋ ತರ ಬಿಟ್ಟ ಹಾಗೆ ಅಂದ್ರೆ ಅದು ಸಿನಿಮಾದಲ್ಲಿ ಯಾವ ಶಾರ್ಟು ಬರಲ್ಲ, ಅದ್ರಲ್ಲಿ ಇರೋದು ಯಾವ್ದು ಬರಲ್ಲ, ಜಸ್ಟ್ ಪ್ರಮೋಷನಲ್ ಗೋಸ್ಕರ ಶೂಟ್ ಮಾಡಿದ್ರು. ಮಾಡಿದಂತದ್ದು. ಬಟ್ ನಮ್ ಸಿನಿಮಾದಲ್ಲಿ ಬರೋ ಎಲ್ಲಾ ಸಾಂಗು ಸ್ವಲ್ಪ ಬಿಟ್ ಹಾಕಿ ಸುಮ್ನೆ ಪ್ರಮೋಷನಲ್ ಸಾಂಗ್. ಯಾಕಂದ್ರೆ ಈ ಟೈಟ್ಲ್ ಮೇಲೆ ಬೇರೆ ಬೇರೆ ಅಸಂಪ್ಷನ್ ಇತ್ತು, ಅದಕ್ಕೆ ಈ ಲುಕ್ ಅಂಡ್ ಫೀಲಿಂಗ್ ಬರುತ್ತೆ ಅಂತ ಶೂಟ್ ಮಾಡಿದ್ದು. ಓಕೆ, ವಿಕಿ ವರುಣ್ ಹೀರೋ ಡೈರೆಕ್ಟರ್ ಆಗಿ, ಹೀರೋ ಆಗಿ ಹೇಗೆ, ಡೈರೆಕ್ಟರ್ ಆಗಿ ಹೇಗೆ? ರೇಟ್ ಮಾಡ್ಲಾ ಔಟ್ ಆಫ್ 10? ಹಾ, ಯಾ. ಓಕೆ, ಡೈರೆಕ್ಟರ್ ಆಗಿ 10 on 10, ಹೀರೋ ಆಗಿ 9.5 on 10. ಓಕೆ ಓಕೆ, ನನಗೆ ಈಸಿ ಆಗೋಯ್ತು ಆನ್ಸರ್. ಎಸ್, ನೀವು ಕಾಲಾಪತ್ತರ್ನ ನೀವ್ ಇಂಥ ಸಿನಿಮಾನ ನೋಡ್ಬಹುದು ಈ ಒಂದು 13ನೇ ತಾರೀಕು ಅಂತ ಹೇಳೋದಾದ್ರೆ ಯಾವ ತರದ ಚಿತ್ರ ಇದು ಅಂತ ಹೇಳಕ್ ಎಕ್ಸ್ಪ್ಲೇನ್ ಮಾಡಿ. ನಾವ್ ಇದನ್ನ ಫ್ಯಾಂಟಸಿ ಆಕ್ಷನ್ ಡ್ರಾಮಾ ಅಂತ ಕರಿತಾ ಇದೀವಿ. ಸೊ ಎಲ್ಲಾನು ಇದೆ ನಮ್ ಸಿನಿಮಾದಲ್ಲಿ. ಅಂದ್ರೆ ಒಂದ್ ಕಮರ್ಷಿಯಲ್ ಫಿಲ್ಮ್ ಬೇಕಾಗಿರೋ ಕ್ವಾಲಿಟೀಸ್ ಎಲ್ಲಾನು ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಒಂದ್ ವೆರಿ ಸ್ಟ್ರಾಂಗ್ ಸಬ್ಜೆಕ್ಟ್ ನಮ್ದು, ಒಂದ್ ಒಳ್ಳೆ ಕಥೆ. ನಾವು ಮುಂದೆ ಏನ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗದೆ ಇರೋಂತ ಒಂದ್ ಕತೆ. ಕೊನೆಯಲ್ಲಿ ಒಂದ್ ಸರ್ಪ್ರೈಸ್ ಬೇರೆ ಇದೆ, ನಾನು ನಿಮ್ಗೆ ಆಗ್ಲೇ ಹೇಳ್ಬಿಟ್ಟಿದೀನಿ. ಅದಕ್ಕೆ ವಿಕಿ ಅವ್ರು ನನ್ನನ್ನ ಬೈಕೊಂತಾ ಇದಾರೆ ಒಳಗಡೆ. ಸೊ ಇದೆಲ್ಲ ಸೇರಿ ಒಂದ್ ಒಳ್ಳೆ ಅನುಭವ, ಸಿನಿಮ್ಯಾಟಿಕ್ ಅನುಭವ. ಇದನ್ನ ನಾವು ಸಿನಿಮಾ ಅಂದ್ರೆ ಥಿಯೇಟರ್ ನಲ್ಲೇ ಹೋಗಿ ನೋಡ್ಬೇಕು. ಇದನ್ನ ಫೋನ್ ಅಲ್ಲಿ ನೋಡಿ, ಟಿವಿ ನೋಡಿ ಮಜಾ ಸಿಗೋಂತ ಸಿನಿಮಾ ಅಲ್ಲ ಅಲ್ವಾ? ಸೊ ಅದು ಏನಕ್ಕಂತಾನು ಕಾರಣ ಹೇಳ್ತೀನಿ. ನಾನ್ ಲೀನಿಯರ್ ಹೋಗ್ತಾ ಇರುತ್ತೆ. ಓಕೆ, ಆಮೇಲೆ ನಮ್ ಸಿನಿಮಾ ಇರೋದು 1 hour 53 minutes ಅಷ್ಟೇ. ತುಂಬಾ ಸ್ಪೀಡ್ ಇರುತ್ತೆ ಮೂವಿ. ವೆರಿ ಗುಡ್. ಅದರಿಂದ ಫೋನ್ ಅಲ್ಲಿ ನೋಡಕ್ ಹೋದ್ರೆ ತುಂಬಾ ಡಿಸ್ಟರ್ಬ್ ಆಗುತ್ತೆ, ಮೆಸೇಜ್ ಬರುತ್ತೆ, ಯಾರೋ ಕರೀತಾರೆ. OTT ಮನೇಲಿ ಹಾಕಿದ್ರು ಕಾನ್ಸಂಟ್ರೇಟ್ ನೋಡಕ್ಕಾಗಲ್ಲ. ಹಿಂಗ್ ನೋಡೋವರೆಗೆ ಸೀನ್ ಮುಗ್ದೋಗಿರುತ್ತೆ. ಥಿಯೇಟರ್ ಕೂತ್ಕೊಂಡು ನೋಡಿದ್ರೇನೆ ಅದು ಕಂಪ್ಲೀಟ್ ಮಜಾ ಸಿಗೋದು. ಪ್ಲಸ್ ಅದು ಮಿಕ್ಸಿಂಗ್ ಆಗಲಿ, ವಿಜುವಲ್ ಆಗಲಿ, ನಾವು ಹುಡುಕಿರೋ ಜಾಗ ಆಗಲಿ, ಅದೆಲ್ಲವೂ ನಿಮ್ಗೆ ಹೊಸದಂತ ಅನ್ಸುತ್ತೆ. ಒಂದು ಹೊಸ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಥಿಯೇಟರ್ಲ್ಲೇ ನೋಡ್ಬೇಕು. ಜಾಗ ಅಂತ ಹೇಳಿದ್ರಿ, ರಾಜಸ್ಥಾನ, ಕಾಶ್ಮೀರ, ಇನ್ನು ಎಲ್ಲೆಲ್ಲೆಲ್ಲೋ ಶೂಟ್ ಆಗಿದೆ ಅಂತ ಕೇಳ್ಪಟ್ಟೆ. ಜೈನಾಪುರ್ ಅಂತ ಒಂದು ಬಿಜಾಪುರ ಹತ್ರ ಅದೊಂದು ಹಳ್ಳಿಯಲ್ಲಿ ಶೂಟ್ ಮಾಡಿದ್ವಿ. ನೀವು ಟ್ರೈಲರ್ ನೋಡಿದಾಗ ಆ ಮನೆಗಳೆಲ್ಲ ಇತ್ತಲ್ಲ, ಆ ಜಾಗ ಜೈನಾಪುರ. ಓಕೆ, ನೀವು ಹೋಗಿದ್ರ ಅಲ್ಲಿಗೆಲ್ಲ? ನಾನು ಜೈನಾಪುರಕ್ಕೆ ಹೋಗಿದ್ದು. ಓಕೆ, ನಾನ್ ಕಾಶ್ಮೀರ್ ಮತ್ತೆ ರಾಜಸ್ಥಾನ್ ಪೋರ್ಷನ್ಸ್ ನಲ್ಲಿ ನಂದಿರ್ಲಿಲ್ಲ. ಓಕೆ, ಸೊ ಜೈನಾಪುರ್ ನಲ್ಲಿ ನಾವು 1 ವರ್ಷ ಅಲ್ಲ 2 ವರ್ಷ ಹೋಗಿದೀವಿ. ಜನವರಿ ಸೇಮ್ ಮಂತ್ ಅಲ್ಲಿ ಜಾನ್ ಅಲ್ಲೇ ಹೋಗಿರೋದು. 20 ದಿವಸ ಹೋಗಿ ಅಂದ್ರೆ ಡ್ರೈ ಇರೋ ಟೈಮ್ಗೆ ಹೋಗ್ತಾ ಇದ್ವಿ. ಓಕೆ ಓಕೆ ಓಕೆ. ನೀವು ಇಡೀ ಸಿನಿಮಾ ಹಿಂಗ್ ಒಂದ್ ಥ್ರೋಲ್ ನೋಡಿದ್ರೆ ನಿಮ್ಗೊಂದು ಕಲರ್ ಪ್ಯಾಲೆಟ್ ಸೆಟ್ ಮಾಡಿದ್ವಿ. ಇಡೀ ಸಿನಿಮಾ ಥಿಯೇಟರ್ ಈಚೆ ಬಂದ್ರು ಆ ಕಲರೇ ಕಾಣುತ್ತೆ ಕಣ್ಣಿ. ಓಕೆ ಓಕೆ. ಅಂಡ್ ಈ ಸಿನಿಮಾದ ಸಂಗೀತ ಅಲ್ದಿರೆ ದೀಪು ಅವರ ಎಡಿಟ್ ಇದೆ ಅಂತ ಹೇಳಿದ್ರಿ. ಸಂದೀಪ್ ಅವರು ಐ ಥಿಂಕ್ ಸಿನಿಮಾಟೋಗ್ರಫಿ ಅಂತ ಅನ್ಸುತ್ತೆ ಅವರದ್ದು. ಸಂದೀಪ್ ಅವರು ಡೆಬ್ಯೂ ಸಿನಿಮಾ ಇದೆ, ಮೊದಲನೇ ಸಿನಿಮಾ. ವಾವ್. ದೀಪ್ ಅವ್ರು ಆಲ್ರೆಡಿ ಅಚೀವ್ ಮಾಡಿ ದೊಡ್ಡ ಸ್ಟೇಟ್ ಅವಾರ್ಡ್ ಅವಾಗ. ದೀಪ್ ಅವ್ರದ್ದು ಇದರಲ್ಲಿ ಫಾಸ್ಟ್ ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ ಸಿನಿಮಾ ಅಂತೂ. ಎಲ್ಲೂ ಬೋರ್ ಹೊಡಿಸ್ತಿರಂಗೆ ಮಾಡಿದ್ದಾರೆ. ಅಂದ್ರೆ ಅದಕ್ಕೊಂದು ಟೆಂಪೋ ಕೂರಿಸ್ಬೇಕಲ್ಲ ಸಿನಿಮಾಗೆ. ಎಲ್ರು ಹೇಳ್ತಾರೆ ಈಗ 2 ಸಿನಿಮಾದ ಹೀರೋ ಆಗಿ ಮಾಡಿದ್ದು ನೆಕ್ಸ್ಟ್ 3ನೇ ಸಿನಿಮಾಗೆ ಡೈರೆಕ್ಟರ್ ಆಗ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ವಿಕ್ಕಿ ಅಂತ. ಆದ್ರೆ ಡೈರೆಕ್ಟರ್ ಆಗ್ಬೇಕು ಅಂತಾನೆ ಗಾಂಧಿನಗರಕ್ಕೆ ಬಂದವರು ವಿಕ್ಕಿ ಅಂತ ನಾನ್ ಕೇಳ್ಪಟ್ಟಿದ್ದೀನಿ. ಹೌದೌದು, ಖಂಡಿತವಾಗಿ ನಾನು ಹೀರೋ ಆಗ್ಬೇಕು ಅಂತ ಆಗ್ಲಿ, ನಟ ಆಗ್ಬೇಕು ಅಂತ ಆಗ್ಲಿ ಬರ್ಲಿಲ್ಲ, ಡೈರೆಕ್ಟರ್ ಆಗ್ಬೇಕು ಅಂತಾನೆ ಬಂದಿದ್ದು. ಸೂರಿ ಸರ್ ನನ್ನ ಹೀರೋ ಆಗಿ ಮಾಡಿದ್ರು. ಅದಾದ್ಮೇಲೆ ಕಾಲೇಜ್ ಕುಮಾರ ಮಾಡಿದೆ.
ಇವಾಗ ವಾಪಸ್ಸು ನನ್ನ ಕನಸನ್ನು ಈಡೇರಿಸ್ಕೋಬೇಕಲ್ವ, ಅದಕ್ಕೆ ಈ ಸಿನಿಮಾ ಮಾಡಿದ್ವಿ. ಯಾರು ನಿಮ್ಗೆ ಡೈರೆಕ್ಷನ್ಗೆ ಒಂದು ಸ್ಫೂರ್ತಿ ಅಂತಂದ್ರೆ? ನಮ್ಮ ಕನ್ನಡದಲ್ಲಿ ಆಬ್ವಿಯಸ್ಲಿ ನಮ್ಮ ಸೂರಿ ಸರ್, ಯೋಗರಾಜ್ ಸರ್, ಓಕೆ ಮತ್ತೆ ಸಿದ್ಲಿಂಗಯ್ಯ ಅವರು, ಪುಟ್ಟಣ್ಣ ಕಣಗಾಲ್ ಅವರು, ಆಮೇಲೆ ವಿಜಯ್ ಅಂತ ಒಬ್ರು ಇದ್ರು, ಬೊಬ್ರವಾನ ಎಲ್ಲ ಮಾಡಿದ್ರಲ್ಲ, ಅವರು ನಂಗೆ ಬಹಳ ಇನ್ಸ್ಪೈರ್ ಆಗ್ತಾರೆ. ಹಂಗೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಒಂದಷ್ಟು ಡೈರೆಕ್ಟರ್ಸ್ ಇದ್ದಾರೆ, ಅವರೆಲ್ಲ ಇನ್ಸ್ಪೈರ್ ಮಾಡ್ತಾರೆ. ಓಕೆ ಓಕೆ. ಅಂಡ್ ಈ ಸಿನಿಮಾದ ಹಾಡು ಏನು ಈಗ ರಿಲೀಸ್ ಆಗಿದೆಯಲ್ಲ, ಬಾಂಡ್ಲಿ, ಹಾ ಹಾ ಅದೊಂದು ಲಿರಿಕ್ಸ್ ಹಾಡ್ಬೋದಾ, ಹೇಳ್ಬೋದಾ? ಹಾಗೆ ಅದ್ರಲ್ಲಿ ಏನಿದೆ, ಬಾಣ್ಲಿ, ಸ್ಟವ್, ಬೆಂಕಿ ಹಚ್ಚು, ಗೋಧಿ ಈಗ ಒಂಚೂರು ಹಂಗೆ rhythm ಅಲ್ಲಿ ಬರ್ಲಿ ಹಂಗೆ. Repeat. ಸರಿ, ಬಾಂಡ್ಲಿ, ಸ್ಟವ್, ಬೆಂಕಿ ಹಚ್ಚು, ಗೋಧಿ, ಹಿಟ್ಟು, ಗುದ್ದು, ಗುದ್ದು, ರಿಪೀಟ್. ಸೂಪರ್. ಇದಲ್ಲದೆ ಬೇರೆ ಹಾಡುಗಳು ರಿಲೀಸ್ ಆಗ್ಬೇಕಾಗಿರೋವು ಇದಾವ? ನನ್ನ ವಿಹಾರ ಅಂತ ಒಂದಿದೆ, ಹಾ. ಆಮೇಲೆ ಇವ್ರದ್ದು ಮೋಸ್ಟ್ ಫೇವ್ರೆಟ್ ಸಾಂಗ್ ಒಂದಿದೆ, ಅದ್ ರಿಲೀಸ್ ಹೌದು, ಯಾವ ಹಾಡು? ಇಟ್ಸ್ ಒನ್ ಹಾಂಟಿಂಗ್. ನೀವು ಟ್ರೈಲರ್ ಲಾಸ್ಟ್ ಅಲ್ಲಿ ನೋಡಿದ್ರಲ್ಲ. ಹಾ, ಓಕೆ 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 ಓಕೆ. ತುಂಬಾ ಡ್ಯೂಯೆಟ್ ಸಾಂಗು ಇದೆ ಒಂದು. ಹೌದು, ಡ್ಯೂಯೆಟ್ ಸಾಂಗ್. ಡುಯೆಟ್ ಅಂದ್ರೆ ಸಿಚುವೇಶನ್, ಸಿಚುವೇಶನ್. ಮಾಂಟಾಜ್ ಅಂತ. ಓಕೆ. ನೀವು ಮಗುನು ಎತ್ಕೊಂಡಿರ್ತೀರಾ, ಅಮ್ಮನ್ ಪಾತ್ರನೂ ಇರುತ್ತಾ? ಅದು ಸುಮ್ನೆ ಮಿಸ್ಲೀಡ್ ಮಾಡಕ್ ಹಾಕಿದ್ದಾರೆ. ಯೋಚನೆ ಮಾಡ್ಲಿ ನಮ್ಮ ಆಡಿಯನ್ಸ್ ಏನಾದ್ರು ಇರ್ಬೋದಾ ಅಂತ ನಾವು ಅದನ್ನ ಹಾಕಿರ್ತೀವಿ. ಬಟ್ ನೀವು ಸಿನಿಮಾ ನೋಡ್ಬೇಕಾಗತ್ತೆ, ಅದು ಮಗು ಆಗುತ್ತಾ ಇಲ್ವಾ ಅಂತಾನ? ಹಂಗೇನಿಲ್ಲ, ಮಗು ಎಲ್ಲ ಇದೆ. ಇಲ್ಲ, ಹೌದಾ? ಮಗು ಎಲ್ಲ ಏನಿಲ್ಲ. ಓಕೆ 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 ಓಕೆ. ಸೊ ಈಗ ಒಂದು ಇನ್ನೇನು 13ಕ್ಕೆ ರಿಲೀಸ್ ಅಂತ, ಪರ್ಟಿಕ್ಯುಲರ್ ಇದೇ ರೀಸನ್ಗೆ 13ಕ್ಕೆ ರಿಲೀಸ್ ಮಾಡ್ತಿದೀವಿ ಅಂತ ಇದೆಯಾ, ಅಥವಾ ಬೇರೆ ಏನಾದ್ರು ರೀಸನ್ ಇದೆಯಾ? ಹಂಗೇನಿಲ್ಲ, ಇವಾಗ ಭೀಮಾ ಮತ್ತೆ ಕೃಷ್ಣ ಪ್ರಣಯ ಸಖಿಯಿಂದ ಒಂದು 6 ತಿಂಗಳಿಂದ ಸ್ವಲ್ಪ ಏಳು ಬೀಳು ಕಾಣ್ತಿದೆ. ಇವಾಗ ಮತ್ತೆ ಚೇತರಿಸ್ಕೊಂಡಿದೆ. ಇದು ಸರಿಯಾದ ಸಮಯ ಅಂತ ನಮ್ಮ ನಿರ್ಮಾಪಕರು ಡಿಸೈಡ್ ಮಾಡಿದ್ರು. Yes. ಹಂಗೆ ಮಂಡೇ ಈದ್ ಮಿಲಾದ್ ಇರೋದ್ರಿಂದ ಕಂಟಿನ್ಯೂ ಒಂದು 4 days ಹಾಲಿಡೇ ಸಿಗುತ್ತೆ ಅನ್ನೋ ಕಾರಣ. ಸುರೇಶ್ ಅವರು, ನಾಗರಾಜ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರುವಂತದ್ದು. ಸೊ ಇಷ್ಟು ಟೈಮ್ ತಗೊಂಡು ಕಾಲಾಪತ್ತರ್ ರಿಲೀಸ್ ಆಗ್ತಾ ಇದೆ. ಈ ಟೈಮ್ ಅಲ್ಲಿ ಡೆಫಿನೆಟ್ಲಿ ಅವ್ರಿಗೆ ಒಂದು ದೊಡ್ಡ ಎಕ್ಸ್ಪೀರಿಯನ್ಸೇ ಆಗಿರುತ್ತೆ. ನೆಕ್ಸ್ಟ್ ಹೆಂಗ್ ಸಿನಿಮಾ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಒಂದು ಪ್ಲಾನ್ ಬಂದಿರುತ್ತೆ. ಆಸ್ ಎ ಡೈರೆಕ್ಟರ್ ಅಂಡ್ ಆಕ್ಟರ್ ಅಂಡ್ ಪ್ರೊಡ್ಯೂಸರ್ಸ್ ಕೆಲಸನೂ ಕೂಡ ನೀವು ಮಾಡ್ತಿದ್ದೀರಾ ಬಹಳಷ್ಟು. ಸೊ ಏನಂತಿದ್ದಾರೆ ಪ್ರೊಡ್ಯೂಸರ್ಸ್ ಈಗ ರಿಲೀಸ್ ಟೈಮ್ ಅಲ್ಲಿ? ಸುರೇಶ್ ಸರ್ ಅವ್ರಿಗೆ ಸಿನಿಮಾ ನೋಡೋರ್ಗು ಸಿನಿಮಾ ಕತೆ ಏನು ಅಂತ ಗೊತ್ತಿರ್ಲಿಲ್ಲ ಆಕ್ಚುಲಿ. ಹೌದಾ? ಹಾ. ಪ್ರೊಡ್ಯೂಸರ್ ಹೌದಾ? ಕಥೆನೇ ಗೊತ್ತಿಲ್ಲದೆ ಸುರೇಶ್ ಅವ್ರಿಗೆ ಗೊತ್ತಿರ್ಲಿಲ್ಲ, ನಾಗರಾಜ್ ಅವ್ರಿಗೆ ಗೊತ್ತಿತ್ತು. ಓ, ಸುರೇಶ್ ಅವರು ಮತ್ತೆ ಯಾವ ನಂಬಿಕೆ ಮೇಲೆ ಅವರು? ಕೇಳಿ ಹೇಳ್ತೀನಿ. ಅದಾದ್ಮೇಲೆ ಸಿನಿಮಾ ಎಲ್ಲ ಶುರು ಮಾಡಿ ಮುಗೀತು. ಓಕೆ. ಇಡೀ ನಮ್ ಯೂನಿಟ್ ಅಲ್ಲಿ ಯಾರಿಗೂ ಕತೆ ಅರ್ಥ ಆಗಿಲ್ಲ, ಏನ್ ಶೂಟ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿಲ್ಲ. ಪುಟ್ಟಣ್ಣ ಕಣ್ಗಾಲ್ ಅವ್ರ ತರಾನೇ ಎಲ್ಲ ಇಲ್ಲೊಂದ್ ಶೂಟ್ ಮಾಡಿ ಕೊನೆಗ್ ಜಾಯಿಂಟ್ ಅಲ್ಲ, ನಾವು ಶೂಟ್ ಮಾಡ್ತಾ ಇದ್ದು, ಬಟ್ ಕಂಟಿನ್ಯೂ ಇದ್ರೆ ಗೊತ್ತಾಗ್ತಾ ಇತ್ತು. ಅದೇ ಅದೇ. ಯಾವಾಗ್ಲೂ ಒಂದ್ಸರಿ ಬಂದ್ ನೋಡಿದ್ರೆ ಯಾವ ಸೀನ್ ಯಾವತ್ ತೆಗಿತಾರೆ ಅಂತ ಯಾರು ಗೊತ್ತಿರ್ಲಿಲ್ವಲ್ಲ. ಓಕೆ. ಆಮೇಲೆ ಫಸ್ಟ್ ಕಾಪಿ ರೆಡಿ ಆದಾಗ ಸುರೇಶ್ ಅವರು ಸಿನಿಮಾ ನೋಡಿ ನನ್ಗೊಂದು iPhone 15 ಫೋನ್ ನ ಗಿಫ್ಟ್ ಕೊಟ್ರು, ಸಿನಿಮಾ ಚೆನ್ನಾಗಿದೆ ಅಂತ. ಸೋ ಸ್ವೀಟ್. ವೆರಿ ನೈಸ್. ನನಗೆ ಕೊಟ್ಟಿಲ್ಲ ಇನ್ನು. 16 ರಿಲೀಸ್ ಆಗ್ತಾ ಇದೆ, ಹೇಳ್ತೀನಿ ನಮ್ ಪ್ರೊಡ್ಯೂಸರ್ಗೆ. ಸಿನಿಮಾ ಕರೆಕ್ಟ್ ಕರೆಕ್ಟ್. ಸಿನಿಮಾ ನೋಡಿ ಖುಷಿಯಾಗಿ ನಂಗೆ ತರ್ಸ್ಕೊಟ್ಬಿಟ್ಟು ಒಂದ್ ಫೋನ್ ನ ಗಿಫ್ಟ್ ಮಾಡಿದ್ರು. ಅವತ್ ಹೇಳಿದ್ರು ಇದಣ್ಣ ಸಿನಿಮಾ ಕತೆ ಅಂತ. ಸೂಪರ್. ಸೊ ಅವಾಗ ಹೇಳಿದ್ರು ಅವ್ರು, ನಿಜವಾಗ್ಲೂ ಅದೇ ಹೇಳಿದ್ರು, ನೀವು ಶೂಟಿಂಗ್ ಮಾಡ್ಬೇಕಾರೆ ಅಲ್ಲಿ ಕಿರ್ಚಾಡ್ಕೊಂಡು ಬೈಕೊಂಡು ಎಲ್ಲ ಓಡಾಡ್ತಾ ಇದ್ರಿ, ನನ್ಗೇನು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಇವನೇ ಆಕ್ಟಿಂಗ್ ಮಾಡ್ತಾರೆ, ಇವರೇ ತೆಗಿತಾರೆ, ಏನ್ ಮಾಡಿಟ್ಟವ್ರಪ್ಪ ಸಿನಿಮಾನ ಅಂತ ಭಯ ಇತ್ತು. ತುಂಬಾ ಥ್ಯಾಂಕ್ ಯು ಅಣ್ಣ, ನನ್ನ ಬ್ಯಾನರ್ಲಿ ಫಸ್ಟ್ ಸಿನಿಮಾ ಶುರುವಾಗ್ತಾ ರಿಲೀಸ್ ಆಗ್ತಾ ಇದೆ, ಐ ಆಮ್ ಸೋ ಹ್ಯಾಪಿ ಅಂದ್ರು. ಆಮೇಲೆ ಅವರು ಪ್ರೊಡ್ಯೂಸರ್ ಅಂತ ಹೇಳೋದಕ್ಕಿಂತನೂ ಅವ್ರ ಒಂಥರ ನಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರ ತರ. ಅಂದ್ರೆ ಕಾರ್ ಪಾಸಿಂಗ್ ಹೋದ್ರುನು ಸಹಾಯ ಮಾಡ್ತಾ ಇದ್ರು. ಕಾರ್ ಪಾಸಿಂಗ್ ಬಿಡೋರು, ಯಾಕಂದ್ರೆ ಅವ್ರದ್ದು ಹಿಂಗ್ ಬರಲ್ಲ, ಡೈರೆಕ್ಟರ್ ಹೇಳ್ದಂಗ್ ಕೇಳ್ರಿ, ಹಿಂಗ್ ಬನ್ನಿ. ಜೂನಿಯರ್ಸ್ ಅನ್ನು ಅವರೇ ಎಲ್ಲ ನಿಲ್ಸೋರು. ಊಟ ಟೈಮ್ಗೆ ಎಲ್ಲಾರ್ಗು ಹೋಗಿ ಕರೆಕ್ಟ್ ಆಗಿ ನಾನ್ ಬ್ರೇಕ್ ಕೊಡ್ಲಿಲ್ಲ ಅಂದ್ರು ಫ್ರೀ ಇದ್ದವ್ರನ್ನ ಊಟ ಮಾಡ್ಕೊಳ್ಳಿ ಅಂತ ಅವರೇ ಕಳ್ಸೋರು. ನನ್ ಕಂಟಿನ್ಯೂ ಒಂದು 3/4 ಸಿನಿಮಾ ಶೂಟಿಂಗ್ ಅಲ್ಲಿ ಜೊತೆಲೇ ಇದ್ರು. ನನಗೆ ಇನ್ನ ಅವ್ರು ಇದ್ದಿದ್ ಎಷ್ಟು ಖುಷಿ ಆಯ್ತು ಅಂದ್ರೆ, ಪ್ರೊಡ್ಯೂಸರ್ ಇದ್ರು ಎಲ್ಲ ಜಲ್ದಿ ಕೆಲಸ ಮಾಡೋರು. ಬಹಳ ನನ್ಗೆ ಅವರು ಆತರ ಒಂದು ಕೋ ಡೈರೆಕ್ಟರ್ ಇದ್ದಂಗೆ ಇದ್ರು ನಮ್ ಪ್ರೊಡ್ಯೂಸರ್. ಸೂಪರ್. ಸೂರಿ ಅವರ ಗರಡಿಯಲ್ಲಿ ಪಳಗಿದಂತ ಪ್ರತಿಭೆ ಅಂತ ನಾನು ಆಗ್ಲೇ ಹೇಳ್ದೆ. ಸೊ ನಿಮ್ಮ ಡೈರೆಕ್ಟರ್, ನಿಮ್ಮ ಕೆಂಡ ಸಂಪಿಗೆ ಡೈರೆಕ್ಟರ್ ನೋಡಿದ್ರ ಸಿನಿಮಾನ ಕಾಲಾಪತ್ತರು? ನಾನು ಕತೆ ಹೇಳ್ದೆ, ಓಕೆ. ಕತೆ ಹೇಳ್ದಾಗ ಚೆನ್ನಾಗಿ ಕಣ, ಹೆಂಗ್ ತೆಗ್ದಿದ್ವಿ ಅಂದ್ರು. ಸರಿ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸಿದ್ದು ಟ್ರೈಲರ್ ಇನ್ನೊಂದ್ ಬೇರೆ ವರ್ಷನ್ ಇತ್ತು, ಅದನ್ನ ತೋರಿಸಿದಾಗ ಕರೆಕ್ಷನ್ ಎಲ್ಲ ಹೇಳಿದ್ರು, ಅದನ್ನ ಕರೆಕ್ಟ್ ಮಾಡಿನೇ ನಿಮಗ್ ತೋರಿಸಿದ್ದು. ಈಗ ಇದನ್ನ ಸೂರಿ ಸರ್ ತೋರಿಸ್ಬೇಕಂತ. ಓಕೆ ಓಕೆ. ಸೊ ಸಿನಿಮಾ ಯಾವಾಗ ನೋಡ್ತಿದ್ದಾರೆ ಸೂರಿ ಸರ್?
ಅದೇ ಇವಾಗ ಟ್ರೈಲರ್ ತೋರಿಸ್ಬಿಟ್ಟು ಭಟ್ರು 2 days ಸರ್ ಇಬ್ರಿಗೂ ಒಂದೇ ಸರಿ ಏನಾದ್ರು ಅರೇಂಜ್ ಮಾಡ್ತೀರಾ ಹಾ ಖಂಡಿತ ಅಲ್ವಾ ಅದ್ ನಂಗೆ ತುಂಬಾ ಭಯ ಇದೆ. ಯಾರಿಗಾದ್ರೂ ತೋರಿಸ್ಬೋದು, ನಮ್ ಗುರುಗಳಿಗೆ ತೋರ್ಸಕ್ಕೆ ಸಿಕ್ಕಾಪಟ್ಟೆ ಭಯ ಇದೆ. ಅಲ್ವಾ ಅದೇ ಬಟ್ ಹೆದರಿಕೆ ಇದ್ದೇ 100% ಇರುತ್ತೆ. ಹಾ. ಅವ್ರನ್ನ ತೋರಿಸ್ತೀನಿ sir. ತೋರಿಸ್ತೀರಾ? ಹಾ. ಓಕೆ. ಈ ಸಿನಿಮಾದಲ್ಲಿ ಒಂದು ಬೇರೆ ಪೋಷಕ ಪಾತ್ರಗಳು ಏನಿದೆ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ರಾಜೇಶ್ ನಟರಂಗ ಅವರು, ಎಸ್ ನಾಗಭರಣ ನಾಗಾಭರಣ ಅವರು, ಹಾಗೆ ನಮ್ ನಮ್ಮ ಸಂಪತ್. KGF ಸಂಪತ್ ಸಂಪತ್. ಅವರು, ಹ್ಮ್. ತುಂಬಾ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ಸ್, ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಇದೆ ಅಂತ ಹೇಳಿ. ಸೊ ಆ ಕ್ಯಾರೆಕ್ಟರ್ಸ್ ಬಗ್ಗೆ ಏನ್ ಹೇಳ್ತೀರಾ? ನಾಗಭರಣ ಸರ್ ನಮ್ ಸಿನಿಮಾದಲ್ಲಿ ಮಾಡ್ತಾ ಇರೋದು ನಂಗೆ ಬಹಳ ಖುಷಿ. ಯಾಕಂದ್ರೆ ಅವರು ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್, ಅಣ್ಣವ್ರಿಗೆ ಡೈರೆಕ್ಷನ್ ಮಾಡಿದವರು. ಅವರು ನಮ್ಮ ಸಿನಿಮಾದಲ್ಲಿ, ನನ್ನ ಫಸ್ಟ್ ಸಿನಿಮಾದಲ್ಲಿ ಅವ್ರಿಗೆ ಆಕ್ಷನ್ ಹೇಳೋದಿದೆಯಲ್ಲ, ಅದು ಬಹಳ ಹೆಮ್ಮೆ ವಿಷಯ, ಖುಷಿ ವಿಷಯ. ಅವ್ರದ್ದೊಂದು ಪ್ಲಸ್ ಪಾಯಿಂಟ್ ಏನ್ ಹೇಳ್ಬೇಕಂದ್ರೆ, ಅವ್ರು ಬಂದ ತಕ್ಷಣ ಏನಪ್ಪ ಸೀನ್ ಅಂತ ಈಗ ನೋಡಿದ್ರೆ ಫಸ್ಟ್ ನನ್ ಬಿಟ್ಬಿಟ್ಟು ಎಲ್ಲರಿಗೂ ಶೂಟ್ ಮಾಡು ಅಂತ ಹೇಳೋರು. ಏನಕ್ಕಂದ್ರೆ ಅವ್ರಿಗೆ ಡೈರೆಕ್ಟರ್ ಪ್ರಾಬ್ಲಮ್ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. Okay. ಜೂನಿಯರ್ಸ್ ತುಂಬಾ ಜನ ಕರ್ಸಿರ್ತೀವಿ, ಅವರು ಎಲ್ಲರೂ ಜೂನಿಯರ್ಸ್ ಬಂದ ತಕ್ಷಣ ಶೂಟ್ ಮಾಡ್ಬಿಟ್ಟು ಬಿಟ್ಬಿಡು, ಇಲ್ಲ ಅಂದ್ರೆ ಅವ್ರ ಕೈಗೆ ಸಿಗಲ್ಲ, ಆ ಕಡೆ ಈ ಕಡೆ ಪಾಪ ಹೋಗ್ಬಿಡ್ತಾರೆ. ನಿಮ್ಮ ಸಮಸ್ಯೆಗಳನ್ನೆಲ್ಲ ನಮ್ಮ ಸಮಸ್ಯೆಗಳನ್ನೆಲ್ಲ ಯೋಚನೆ ಮಾಡಿ ಮಾಡ್ಕೊಳ್ತಾ ಅವ್ರು ನಂಗೆ ತುಂಬಾ ಹೆಲ್ಪ್ಫುಲ್ ಆಗಿ ನಾಗಭರಣ ಸರ್ ಮಾಡಿದ್ರು. ವೆರಿ ನೈಸ್. ರಾಜೇಶ್ ನಟರಂಗ್ ಅವರು ಅವ್ರನ್ನ ಅಣ್ಣ ಬಂಡಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾನು, ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದ್ರು ಕೋ ಡೈರೆಕ್ಟರ್ ಆಗಿ. ಅವಾಗಿಂದನೂ ಪರಿಚಯ ಇರೋದ್ರಿಂದ Okay. ನನಗೆ ಅವ್ರು ಇದ್ದ ದಿನ ಅಂತೂ ನಾನು ಆರಾಮಾಗಿ, ಯಾಕಂದ್ರೆ ತುಂಬಾ ಕ್ಲೋಸ್ ಅಲ್ವಾ, ಇದು ಹಿಂಗೆ ಅಂದ್ರೆ ರಾಜೇಶ್ ನಟರಂಗ್ ಅವರು ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. Yes. ಪರ್ಟಿಕ್ಯುಲರ್ ಒಂದ್ 3-4 ಸೀನ್ ಅಲ್ಲಂತೂ ಫಿನಾಮಿನಲ್ ಪರ್ಫಾರ್ಮ್ ಮಾಡಿದ್ದಾರೆ. ನೀವು Super. ನೋಡಿದ್ರೆ ಗೊತ್ತಾಗುತ್ತೆ, ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ದಾರೆ, Okay. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಧನ್ಯ, ನೀವು ಕಥೆನ ನೀವೇ ಆಯ್ಕೆ ಮಾಡ್ತೀರಾ? ಅಮ್ಮ ಕೇಳ್ತಾರಾ, ಅಪ್ಪ ಕೇಳ್ತಾರಾ, ಹೇಗೆ? ಅಮ್ಮ ನಾನು ನಾನು ನಮ್ಮ ಮಮ್ಮಿ ಕೇಳೋದು ಕತೆನ. ಇಷ್ಟ ಆದ್ರೆ ಎಲ್ಲರಿಗೂ ಹೇಳ್ತೀವಿ, ಆಮೇಲೆ ಅವ್ರ ಹತ್ರ ಡಿಸ್ಕಸ್ ಮಾಡಿ ನಂತರ ಅದನ್ನ ಒಪ್ಕೊಳ್ಳೋದು. ಓಕೆ. ಕಾಲಪತ್ರದ್ದು ಹಾಗೆ ಆಯ್ತಾ? ಹಾಗೆ ಓಕೆ. ಅವ್ರಿಗೆ ಇಷ್ಟ ಆಗಿದ್ದೇನು ಕಾಲಪತ್ರದಲ್ಲಿ? ನಾನು ಹೇಳಿದ್ನಲ್ಲ. ಓಕೆ. ಆ ಇಂಟ್ರೆಸ್ಟಿಂಗ್, ಎಕ್ಸೈಟಿಂಗ್ ಅಂಡ್ ಸರ್ಪ್ರೈಸ್ ವಿಷಯ. ಓಕೆ, ಅದರಿಂದ ಒಪ್ಕೊಂಡ್ರು. ಅದೇನು ಅಂತ ರಿವೀಲ್ No, but ಆಗುತ್ತೆ ಅದು ಒಂದೇ ಕಾರಣ ಆಗಿರಲ್ಲ. ಓಕೆ. ಆ ಕಥೆ ಇನ್ ಇಟ್ ಸೆಲ್ಫ್ ತುಂಬಾ ಚೆನ್ನಾಗಿದೆ, ಓಕೆ. ತುಂಬಾ ಹೊಸದಾಗಿದೆ. ಮತ್ತೆ ನನಗೆ ಈ ಒಂದು ಪಾತ್ರ ನನ್ನ 2ನೇ ಸಿನಿಮಾದಲ್ಲಿ ಸಿಗೋದು ನನಗೆ ಒಂದು ಒಳ್ಳೆ ಅವಕಾಶ, ನನ್ನ Yes, ಕಲೆನ yes. ತೋರಿಸ್ಕೊಳ್ಳೋದಕ್ಕೆ. ಯಾಕಂದ್ರೆ ನಾರ್ಮಲ್ ಇವಾಗ ಓಡಾಡ್ಕೊಂಡಿರೋ ಹುಡುಗಿ ತರ ಮಾಡ್ಬೋದು, ಬೆಂಗಳೂರಲ್ಲಿ ಓಡಾಡ್ಕೊಂಡಿರೋ ಹುಡುಗಿ ತರ. ಯಾಕಂದ್ರೆ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದು. ಅಲ್ಲಿ ಅವರ ರೂಟ್ಸ್ ಅದನ್ನ ಕಲಿಯೋದು, ಅದು ನನಗೆ ಚಾಲೆಂಜಿಂಗ್ ಆಗಿತ್ತು. ಅಂಡ್ ಐ ಆಮ್ ಹಂಗ್ರಿ ಅಲ್ವಾ, ಆಸ್ ಅನ್ ಆಕ್ಟರ್ ನಮ್ಗೆ ಏನು ಇದನ್ನು ಮಾಡ್ಬೇಕು, ಅದನ್ನು ಮಾಡ್ಬೇಕು, ಒಳ್ಳೊಳ್ಳೆ ಪಾತ್ರಗಳು ಮಾಡ್ಬೇಕು. ನಿಮಗೆ ಅನಿಸೋ ಹಾಗೆ ಈ ಕೆಲವೊಂದು ಸೀನ್ಗಳು ಇಂಥದ್ದು ಡೆಫಿನೆಟ್ಲಿ ಸಿನಿಮಾ ಅಲ್ಲಿ ಜನ ತುಂಬಾ ಇಷ್ಟ ಪಡ್ತಾರೆ. ಇಂಟರ್ವೆಲ್ ಇದೆಯಲ್ಲ ಮೇಡಮ್, ಓಕೆ. ಆ ಮಧ್ಯಂತರ ಬರುತ್ತಲ್ಲ, ಓಕೆ. ಅದ್ ನೋಡಿ ನಿಮ್ಗೆ ಡೆಫಿನೆಟ್ಲಿ. ಅಂಡ್ ಆಲ್ ದ ಬೆಸ್ಟ್ ಇಡೀ ಟೀಮ್ಗೆ. ಅಂಡ್ ಈ ಸಿನಿಮಾದಲ್ಲಿ ಇನ್ನೂ ಒಬ್ರು ನಟರಿದ್ದಾರೆ, ಅವರು ಈಗ ನಮ್ಮನ್ನ ಜಾಯಿನ್ ಆಗ್ತಿದ್ದಾರೆ. ನಾವೀಗ ವಿಕಿ ವರುಣ್ ಅವ್ರಿಗೆ ಬೀಳ್ಕೊಡೋಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕಾಲಪತ್ರ ಚಿತ್ರದಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇದೆ, ಗಿಲ್ಲಿ ನಟ. ಇವ್ರನ್ನೆಲ್ಲ ನೀವು ಈಗಾಗ್ಲೇ ನಮ್ಮ ಕಿರುತೆರೆಯಿಂದ ನೋಡಿರ್ತೀರಾ, ಬಹಳ ಜನಪ್ರಿಯರಾಗಿರುವಂತವ್ರು. ಎಸ್, ಗಿಲ್ಲಿ ನಟ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಮೇಡಮ್. ಎಸ್, ಈ ಸಿನಿಮಾದಲ್ಲಿ ನೀವು ಸೆಟ್ ಬಾಯ್ ಆಗಿ ಎಂಟ್ರಿ ಕೊಟ್ರಾ ಅಥವಾ ನಟನಾಗಿ ಎಂಟ್ರಿ ಕೊಟ್ರಾ? ಎರಡೂನು. ಸೊ ಫಸ್ಟ್ ಎಂಟ್ರಿ ಆಗಿದ್ದು ಸೆಟ್ ಬಾಯ್ ಆಗ, ಅಲ್ಲ, ಆರ್ಟ್ ಡೈರೆಕ್ಟರ್ ನಾನು ಇನ್ನೊಂದು ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಯಾರ ಜೊತೆ? ಆ, ನಮ್ಮ ಹರಿ ಸಂತೋಣ ಓಕೆ. ಅಲೆಮಾರಿ ಡೈರೆಕ್ಟ್, ಅಲೆಮಾರಿ ಡೈರೆಕ್ಟರ್. ಅವ್ರದ್ದೊಂದು ಸಿನಿಮಾದಲ್ಲಿ ವರ್ಕ್ ಮಾಡ್ಬೇಕಾದ್ರೆ ವಿಕ್ಕಿ ಸರ್ ಅಲ್ಲಿ ಫ್ರೆಂಡ್ ಅಲ್ವಾ, ಓಕೆ. ಅವಾಗ ಸೆಟ್ ಬರೋರು ನೋಡಿದ್ರು, ಹಾ ಹಾ ಯೂಟ್ಯೂಬ್ ಇದೆಲ್ಲ ಮಾಡ್ತಿದ್ನಲ್ಲ, ಅಲ್ಲಿ ಹಾ. ನೋಡಿದ್ರು. ನೋಡ್ಬಿಟ್ಟು ಹಂಗೆ ಪರಿಚಯ ಇತ್ತು, ಮಾತಾಡ್ತಿದ್ದೋ. ಹಾ. ಅದಾದ್ಮೇಲೆ ಇವ್ರ ಸಿನಿಮಾ, ಆ ಸಿನಿಮಾ ಮುಗೀತು, ಇವ್ರ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಒಂದ್ಸಲ ಫೋನ್ ಮಾಡಿದ್ರು, ಆಫೀಸಿಗೆ ಬಾ ಹಿಂಗೆ ಮಾತಾಡೋಣ ಅಂತ. ಓಕೆ. ಮಾತಾಡ್ಬೇಕಂದ್ರೆ ಫಸ್ಟ್ ಆಕ್ಟಿಂಗ್ ಕ್ಯಾರೆಕ್ಟರ್ಗೆ ಅಂತಾನೆ ಕರೆದಿದ್ದು. ಹೆಂಗಿದ್ರು ನೀನು ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲೂ ನಿನ್ ಟಚ್ ಐತಲ್ಲ, ಹಾ ಹೆಂಗೋ ಅನುಕೂಲ ಆಯ್ತದೆ, ಜೊತೆಲೆ ಇರ್ತೀರ ಹೆಂಗೋ 30 ದಿನ ಅಂದ್ಬಿಟ್ಟು ಹಾ. ಅದನ್ನು ಎರಡೆರಡು. ಓಕೆ, 2 ಪೇಮೆಂಟ್ಸ್ ಕೊಟ್ರಾ? ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಕಾಲಪತ್ರ ಇದ್ರಲ್ಲಿ ಏನೀಗ ಜನ ಎಕ್ಸ್ಪೆಕ್ಟ್ ಮಾಡಂಗೆ ಅಂದ್ರ ಫುಲ್ ಕಾಮಿಡಿ ಓರಿಯೆಂಟೆಡ್ ಸಿನಿಮಾ, ಫುಲ್ ನನ್ ಕಾಮಿಡಿ ಇರ್ತದೆ ಅಂತಲ್ಲ, ಒಂದು ಬೇರೆ ತರ. ಈಗ ನನ್ನ ಈ ಜನ ಎಲ್ಲ ಹೆಂಗ್ ನೋಡ್ತಾರೆ, ಈಗ ಕಾಮಿಡಿ ಮಾಡ್ತಾನೆ ಇದ್ ಮಾಡ್ತಾನೆ ಅಂತ. ಇದು ಕಾಮಿಡಿನೂ ಐತೆ, ಪ್ಲಸ್ ಊರಲ್ಲಿ ಒಬ್ಬ ಇರ್ತಾನೆ, ಯಾವಾಗ್ಲೂ ದುಡ್ಡು ಹೆಂಗಾದ್ರೂ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೇಕಲ್ಲ, ಈಗ ಏನಾದ್ರು ಒಂದ್ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿಂದ ಏನ್ ಲಾಭ ಮಾಡ್ಬೋದು ಅಂತ ಪ್ರತಿ ಒಂದ್ ಹಳ್ಳಿಲೂ ಒಂದೊಂದ್ ಕ್ಯಾರೆಕ್ಟರ್ ಇರ್ತದಲ್ಲ, ಕ್ಯಾರೆಕ್ಟರ್ ಸಖತ್ ಕ್ಯಾರೆಕ್ಟರ್ ಅಲ್ವಾ? ಸೂಪರ್. ನೀವು ಆತರದ ಊರಲ್ಲಿ ನೋಡಿದ್ರ ಯಾರನ್ನಾದ್ರೂ ಆತರ ಕ್ಯಾರೆಕ್ಟರ್ಸ್? ತುಂಬಾ ಎಲ್ಲ ಊರಲ್ಲೂ ಇರ್ತಾನ, ಆಲ್ಮೋಸ್ಟ್ ಎಲ್ಲ ಊರಲ್ಲೂ ಆತರ ಕ್ಯಾರೆಕ್ಟರ್ಗಳು ಇರ್ತಾವ, ಅದೇ ತರ ಕ್ಯಾರೆಕ್ಟರ್. ನನಗ್ ಸ್ವಲ್ಪ ಈಜಿ ಆಯ್ತು. ಇದ್ ನೋಡಿ ಅಂದ್ರೆ ದುಡ್ಡು ಹೆಂಗ್ ಸಂಪಾದನೆ ಮಾಡೋದು ಅಂತ ಗೊತ್ತಾಯ್ತು. ಹೌದು. ಅಲ್ಲ, ಸಿನಿಮಾ ಮಾಡಾದ್ಮೇಲೆ ಗೊತ್ತಾಗ್ಬಿಡ್ತು ಏನ್ ಗೊತ್ತಾಯ್ತು? ದುಡ್ಡು ಹೆಂಗ್ ಸಂಪಾದನೆ ಮಾಡ್ಬೇಕು.
ಹೌದಾ ಸೀರಿಯಸ್ ಆಗಿ ಹೇಳ್ತಿದ್ದೀರಾ? ಆ ಸಿನಿಮಾ ಮಾಡಾದ್ಮೇಲೆ ಈಗ ನಾನು ಟಿವಿ ಚಾನೆಲ್ಗೆ ಯಾವ್ದಕ್ಕೂ ಬಂದಿರಲಿಲ್ಲ, ಯೂಟ್ಯೂಬ್ ಕಂಟೆಂಟ್ ಮಾಡ್ಕೊಂಡಿದ್ದೆ. ಓಕೆ. ಆ ಸಿನಿಮಾ ಮಾಡೋದು ಒಂಥರ ಲಕ್ಕು ಅಂತಾನೆ ಹೇಳ್ಬೋದು. ಹೌದಾ? ಹಾ. ಅಲ್ಲಿ ಇರ್ಬೇಕಾದ್ರೆ ನಾನು ಕಾಮಿಡಿ ಕೆಲೆಡಿದು ಆಫರ್ ಬಂತು. ಇದ್ ಬಂದಿದ್ದು ಆಫರ್. ನೀವ್ ನೋಡಿದ ಹಾಗೆ ಈಗ ಕಾಲಪತ್ರ ಸಿನಿಮಾದಲ್ಲಿ ವಿಕ್ಕಿ ಅವರು ಮತ್ತೆ ಧನ್ಯಾ ಅವರು ಮೇನ್ ಕ್ಯಾರೆಕ್ಟರ್ಸ್ ಮಾಡ್ತಿದ್ದಾರೆ, ಅದ್ರ ಸುತ್ತ ನಿಮ್ಮ ಒಂದು ಕ್ಯಾರೆಕ್ಟರ್ಸ್ ಇದೆ. ಅದು ಇಷ್ಟು ದಿವಸದ ಶೂಟಿಂಗ್ ಬೇರೆ, ಮತ್ತೆ 43 ಡಿಗ್ರಿಲೆಲ್ಲ ಶೂಟ್ ಮಾಡಿದ್ರಂತೆ. ನೀವು ನಾವೆಲ್ಲ ಹೋಗಿಲ್ಲಪ್ಪ, ನೀವ್ ಅಲ್ಲೆಲ್ಲ ಹೋಗಿಲ್ಲ? ನಾವು ಇಲ್ಲೇ ಹಳ್ಳಿ ಅಷ್ಟೇ ನಮ್ದು. ಓಕೆ. 40 ಡಿಗ್ರಿ 50 ಡಿಗ್ರಿ ಎಲ್ಲ ಅವ್ರು ಮಾಡ್ಕೊಂಡ್ ನಮ್ಗೂ ಹೇಳಿಲ್ಲ. ಹೌದಾ? ಎಲ್ಲಿ ಕರಿಬೇಕಾಗಿ ಬಂದ್ಬಿಡ್ತಾನೆ ಅಂದ್ಬಿಟ್ಟು. ಕಾಶ್ಮೀರಕ್ಕೆ ಹೋಯ್ತವ್ನಿ ಅಂತಾನು ಹೇಳಿಲ್ಲ, ಮರುಭೂಮಿಗೆ ಹೋಯ್ತವ್ನಿ ಅಂತಾನು ಹೇಳಿಲ್ಲ. ಕಾಲಪತ್ರದಲ್ಲಿ ನಿಮ್ ಜೊತೆಗೆ ಇನ್ಯಾರು ನಿಮ್ಮ ಜೋಡಿ, ಯಾರಾದ್ರೂ ನಗ್ಸೋತವ್ರು ನಿಮ್ಮ ಗ್ಯಾಂಗ್ ಏನಾದ್ರು ಇದೆಯಾ ಅಥವಾ ಒಬ್ರೇ ಇರ್ತೀರಾ? ಒಂದು ಗ್ಯಾಂಗ್ ಐತೆ. ಇದು ಇರುತ್ತಾ? ಉತ್ತರ ಕರ್ನಾಟಕದವ್ರು ಈಗ ಶಿವಪುತ್ರ ಅಂತ ಯೂಟ್ಯೂಬರ್ ಅವರು, ಇನ್ನೊಬ್ರು ಬಸ್ಸು ಅಂತ ಅವರು. Okay. ನಾವು ನಮ್ದೆಲ್ಲ ಒಂದು ಗ್ಯಾಂಗ್, ಅವ್ರು ಎಲ್ಲ ಚೆನ್ನಾಗ್ ಮಾಡೋದು. ಓಕೆ. ನಿಮ್ ಫ್ರೆಂಡ್ಸ್ ಗೆಲ್ಲ ಏನ್ ಹೇಳ್ತಿದ್ದೀರಾ ಕಾಲಪತ್ರ ಸಿನಿಮಾ ರಿಲೀಸ್ ಬಗ್ಗೆ? ಏನಂದ್ರೆ ಸಿನಿಮಾ ಚೆನ್ನಾಗೈತೆ, ನಾನು ನೋಡ್ದೆ, ಚೆನ್ನಾಗೈತೆ. ಫಸ್ಟ್ ಈಗಲೇ ಫೋನ್ ಮಾಡಿ ಹೇಳ್ಬಿಟ್ಟಿದ್ದೀನಿ, ಅವತ್ತು ಡೇಟ್ ಅನೌನ್ಸ್ ಆದಾಗ್ಲೇ ಹೇಳ್ಬಿಟ್ಟೆ. ಊರಲ್ಲೂ ಈಗ ಮಳವಳ್ಳಿಗೂ ಹಾಕಿ ಅಂತ ಹೇಳಿದೀನಿ. ಮಳವಳ್ಳಿಗೂ ಒಂದು ಥಿಯೇಟರ್ ಹೇಳ್ತೀವಿ ಅಂತ ಹೇಳೋರೆ. ಊರವರು ನೋಡ್ತಾರೆ ಆಲ್ಮೋಸ್ಟ್. ನಾನು ಹಿಂಗೆ ಸಿನಿಮಾದಲ್ಲಿ ಮಾಡಿದೀನಿ ಅಂದ್ರೆ ಊರವರು ಒಂದಷ್ಟು ಜನ ಹೋಗಿ ನೋಡ್ತಾರೆ. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಡು ಅವ್ರನ್ನು ಕರ್ಕೊಂಡು ಹೋಗಿ ನೋಡ್ತೀನಿ. ಹೆಂಗ್ ನೀವು ಬರ್ತಿರಲ್ಲ ರಿಲೀಸ್ ದಿನ, ಎಸ್. ನಿಮ್ಗೆ ಗೊತ್ತೈತೆ. ಗೊತ್ತಾಯ್ತದೆ. ಥ್ಯಾಂಕ್ ಯು ಸೋ ಮಚ್.